ಡಾಕ್ಟ್ರೇ, ನನ್ನ ಶಿಶ್ನ ಭಾಳ ಚಿಕ್ಕದಾಗಿದೆ ಅಂತ. ಸಂಭೋಗ ಕ್ರಿಯೆ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಜನ ಹೆಸಿಟೇಟ್ ಮಾಡ್ತಾರೆ. ಕ್ಲಿನಿಕ್ಕಿಗೂ ಕೂಡ ಅನೇಕ ತಾಯಂದಿರು ತಮ್ಮ ಗಂಡು ಮಗುವನ್ನು, ಡಾಕ್ಟ್ರೇ ನಮ್ಮ ಮಗಿದು ಶಿಶ್ನ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಈ ಸಂಭೋಗ ಕ್ರಿಯೆ ಇಂಪ್ರೂವ್ ಆಗುತ್ತಾ? ತುಂಬ ಜನಕ್ಕೆ ಎರೆಕ್ಷನ್ ಆಗಲಿಲ್ಲ ಅಂದರೆ, ಇನ್ನು ಕೆಲವರಿಗೆ ಶೀಘ್ರ ಸ್ಖಲನ, ಅರ್ಲಿ ಎಜಾಕ್ಯುಲೇಷನ್, ಇದ್ರ ಬಗ್ಗೆನೂ ಕೂಡ ಜನ ತುಂಬ ಆತಂಕ ಪಡ್ತಾರೆ. ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಸಂಭೋಗ ಮಾಡೋದು ಕಷ್ಟ ಆಗುತ್ತೆ. ಇಂಥ ಪ್ರಶ್ನೆಗಳಿಗೆ ನನಗೆ ಪ್ರತಿನಿತ್ಯ ಮುಂಜಾನೆಯೇ ಒಂದು ಫೋನ್ ಬರುತ್ತೆ ಯಾದಗಿರಿಯಿಂದ, ನಾರ್ತ್ ಕರ್ನಾಟಕದಿಂದ ಭಾಳ ಜನ, ಡಾಕ್ಟ್ರೇ ನನ್ನ ಶಿಶ್ನ ಭಾಳ ಚಿಕ್ಕದಾಗಿದೆ ಅಂತ. ಕ್ಲಿನಿಕ್ಕಿಗೂ ಕೂಡ ಅನೇಕ ತಾಯಂದಿರು ತಮ್ಮ ಗಂಡು ಮಗುವನ್ನು, ಡಾಕ್ಟ್ರೇ ನಮ್ಮ ಮಗಿದು ಶಿಶ್ನ ಭಾಳ ಚಿಕ್ಕದಿದೆ. ತಮ್ಗೆ ಅರ್ಥ ಆಗಿರ್ಬೋದು, ಮೇಲ್ ಸೆಕ್ಷುವಲ್ ಆರ್ಗನ್ಗೆ ನಾವು ಪೀನಿಸ್ ಅಂತೀವಿ ಕನ್ನಡದಲ್ಲಿ. ಅದರ ಬೆಳವಣಿಗೆಯ ಬಗ್ಗೆ ಜನಗಳಿಗೆ ಆತಂಕ. ಸಂಭೋಗ ಕ್ರಿಯೆ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಜನ ಹೆಸಿಟೇಟ್ ಮಾಡ್ತಾರೆ, ನಾಚಿಕೊಳ್ತಾರೆ. ಬಟ್ ಒಬ್ಬ ವೈದ್ಯನಾಗಿ ನನ್ನ ಒಂದು ಕರ್ತವ್ಯ, ಇಟ್ಸ್ ಎ ಫಿಸಿಯೋಲಾಜಿಕಲ್ ಈವೆಂಟ್. ಹೆಂಗೆ ಮನುಷ್ಯ ಊಟ, ಆಹಾರ, ನಿದ್ರೆ ಇಂಪಾರ್ಟೆಂಟೋ, ಮದುವೆ ಆದ ನಂತರ ಈ ಸೆಕ್ಷುಯಲ್ ಆ್ಯಕ್ಟು ಕೂಡ ಇಂಪಾರ್ಟೆಂಟು, ಸಂಭೋಗ ಅಂತ ಕನ್ನಡದಲ್ಲಿ ಅಂತಾರೆ. ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬ ಜನ ಹೆಸಿಟೇಟ್ ಮಾಡ್ತಾರೆ. ಕೆಲವು ಮಾಹಿತಿಗಳನ್ನ ಸ್ಪಷ್ಟವಾಗಿ, ಪರ್ಟಿಕ್ಯುಲರ್ಲಿ ತುಂಬ ಜನ ಕೇಳ್ತಾರೆ, ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಈ ಸಂಭೋಗ ಕ್ರಿಯೆ ಇಂಪ್ರೂವ್ ಆಗುತ್ತಾ? ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಸಂಭೋಗ ಮಾಡೋದು ಕಷ್ಟ ಆಗುತ್ತಾ? ಇಂಥ ಪ್ರಶ್ನೆಗಳಿಗೆ ಒಂದೆರಡು ನೇರ ಉತ್ತರ ನೋಡಿ. ಪೀನಿಸ್, ಅದರ ಉದ್ದ, ನಿಮ್ಮರುವಿಕೆ, ಎರೆಕ್ಷನ್ ಅಂತೀವಿ ನಾವು. ತುಂಬ ಜನಕ್ಕೆ ಎರೆಕ್ಷನ್ ಆಗಲಿಲ್ಲ ಅಂದರೆ ED ಅಂತೀವಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಇನ್ನು ಕೆಲವರಿಗೆ ಶೀಘ್ರ ಸ್ಖಲನ, ಅರ್ಲಿ ಎಜಾಕ್ಯುಲೇಷನ್, ಇದ್ರ ಬಗ್ಗೆನೂ ಕೂಡ ಜನ ತುಂಬ ಆತಂಕ ಪಡ್ತಾರೆ. ಒಂದು ಸ್ಪಷ್ಟ ಮಾಹಿತಿ ನೋಡಿ, ಲೆಂತ್ ಆಫ್ ದಿ ಪೀನಿಸ್. ಯಾವುದೇ ಒಬ್ಬ ಮನುಷ್ಯನ ದೇಹದ ಆರ್ಗನ್ಸು ಗಂಡಸರಲ್ಲಿ 21 ವರ್ಷದವರೆಗೂ ಬೆಳವಣಿಗೆ ಇರುತ್ತೆ, ಆಮೇಲೆ ಇರಲ್ಲ. ಹೆಣ್ಣು ಮಕ್ಕಳಲ್ಲಿ 18 ವರ್ಷದವರೆಗೂ ದೇಹದ ಬೆಳವಣಿಗೆ ಇರುತ್ತೆ. ಒಂದು 24 ವರ್ಷದವನೊಂದು ಪೀನಿಸ್ ಅಥವಾ ಶಿಶ್ನ ತುಂಬ ಚಿಕ್ಕದಿದೆ, ದೊಡ್ಡದಾಗಲಿಕ್ಕೆ ಏನಾದರೂ ಮಾರ್ಗ ಇದೆಯಾ ಅಂತ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಸ್ಪಷ್ಟವಾಗಿ ಒಂದು ವೈದ್ಯಕೀಯ ಮಾತನ್ನು ಹೇಳ್ತೀನಿ, ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್ ದಟ್ ಈಸ್ ಇಂಪಾರ್ಟೆಂಟ್ ಅಂತ. ಅಂದರೆ ಅದು ಉದ್ದ ಅಲ್ಲ, ಉದ್ರೇಕ. ಹೆಂಗೆ ಉದ್ರೇಕ ಅಂದರೆ ಇಟ್ ಇಸ್ ಬೋತ್ ನ್ಯೂರಲಾಜಿಕಲ್ ಆ್ಯಂಡ್ ವ್ಯಾಸ್ಕ್ಯುಲರ್ ಫೆನಾಮಿನಾ ಅಂತೀವಿ. ಯಾವಾಗಲೂ ಕೂಡ ಈ ಶಿಶ್ನದಲ್ಲಿ ಕಾರ್ಪೋರ ಕೆವರ್ನೋಸ, ಕಾರ್ಪೋರ ಪಾಂಜಿಯೋಸಮ್ ಅಂತ ಇರುತ್ತೆ. ರಕ್ತ ಉದ್ರೇಕಗೊಂಡಾಗ, ಸ್ಟಿಮ್ಯುಲೇಷನ್ ಆದಾಗೆ, ಅದಕ್ಕೆ ಅನೇಕ ಹೆಂಗೆ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಅನೇಕ ಇದು ನೋಟದಿಂದ ಇರ್ಬೋದು, ಟಚ್ಚಿಂದ ಇರ್ಬೋದು, ಅನೇಕ ರೀತಿಯಲ್ಲಿ ಉದ್ರೇಕಗೊಂಡಾಗ ಬ್ಲಡ್ ಬಂದು ಅಲ್ಲಿ ಲಾಕ್ ಆಗುತ್ತೆ. ಆಗ ಶಿಶ್ನ ಗಟ್ಟಿ ಆಗುತ್ತೆ, ಹಾರ್ಡ್ ಆಗುತ್ತೆ. ಅದನ್ನು ಹಾರ್ಡ್ ಪಿನಿಸ್ ಅಂತೀವಿ, ಅದನ್ನು ಉದ್ರೇಕ. ಇದು ಸಂಭೋಗ ಕ್ರಿಯೆಯಲ್ಲಿ ಆರ್ಗ್ಯಾಸಮ್ ಅಂತೀವಿ ನಾವು, ಎರೆಕ್ಷನ್ ಅಂತೀವಿ, ಎಜಾಕ್ಯುಲೇಷನ್, ವೀರ್ಯ ಸ್ಖಲನ ಆಗುವವರೆಗೂ ಗಟ್ಟಿ ಇರುತ್ತೆ. ಆದರೆ ಅದು ಎಷ್ಟೊತ್ತು ಗಟ್ಟಿ ಇರಬೇಕು, ಇದೇ ಪ್ರಾಬ್ಲಮ್. ಕೆಲವ್ರಿಗೆ ನನಗೆ ಅರ್ಧ ಮಿನಿಟ್ಗೆ ಹೋಗ್ಬಿಡುತ್ತೆ ಡಾಕ್ಟ್ರೆ ಅಂತಾರೆ, ಕೆಲವರು 5 ನಿಮಿಷ ಅಂತಾರೆ. ಬಟ್ ನಾನು ಆವ್ರೇಜ್ 43 ಸೆಕೆಂಡ್ಸು ಅನ್ನೋ ರೀತಿ ನಮ್ಮ ಮೆಡಿಕಲ್ ಪ್ರೊಫೆಷನ್ ಹೇಳುತ್ತೆ. ದಯವಿಟ್ಟು ಕೆಲವು ತಪ್ಪು ಕಲ್ಪಗಳನ್ನು ಬಿಟ್ಟುಬಿಡಿ. ಗಂಟೆಗಳಗಟ್ಟಲೆ ಸಂಭೋಗ ಮಾಡ್ಬೋದು ಅನ್ನೋದು ನಿಮಗೆ ಕನ್ಫ್ಯೂಸ್ ಮಾಡಿರ್ತಿರ್ತಾರೆ. ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾನ್ ಮೆಡಿಕಲ್ ಪೀಪಲ್ಸ್ ಇದ್ರ ಬಗ್ಗೆ ಮಾತಾಡ್ತಾರೆ. ಅನೇಕ ಜನರು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ತಾನು 1 ಗಂಟೆ ಸಂಭೋಗ ಮಾಡ್ತೀನಿ ಅಂತಾರೆ, ಅವ್ರು ಅಷ್ಟು ಮಾಡಿರಲ್ಲ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಮಾತು ಹೇಳ್ತೀನಿ. ಸಕ್ಕರೆ ಕಾಯಿಲೆ ಇರೋರಿಗೆ ಯೂಶಲಿ ವ್ಯಾಸ್ಕ್ಯುಲರ್ ಫೆನಾಮಿನಾ ಆ್ಯಂಡ್ ನ್ಯೂರಲಾಜಿಕಲ್ ಫೆನಾಮಿನಾ. ನೀವು ಅಂಗೈ ಅಂಗಾಲು ಉರಿ ಬರುತ್ತೆ ಕೇಳಿದಿರಿ, ಅದು ಪೆರಿಫರಲ್ ನ್ಯೂರೈಟಿಸ್ ಅಂತೀವಿ. ಆಮೇಲೆ ಕಾಲಿನಲ್ಲಿ ರಕ್ತ ಪರಿಚಲನೆ ಕಡಿಮೆ ಆಗಿ ಗ್ಯಾಂಗ್ರೀನ್ ಆಗುತ್ತೆ, ಅದು ವ್ಯಾಸ್ಕ್ಯುಲರ್. ಅದೇ ರೀತಿ ಉದ್ರೇಕ ಆಗದಿರೋದಕ್ಕೆ ಕಾರಣ ಕಂಪ್ಲೀಟ್ ಬ್ಲಡ್ ಸಪ್ಲೈ ಪೀನಿಸ್ಗೆ ಹೋಗಲ್ಲ, ಲಾಕ್ ಆಗಲ್ಲ. ಅದರಿಂದ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಅದರೊಳಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೋರ್ ದೆನ್ 10 ಇಯರ್ಸ್ ಇರೋರಿಗೆ ಯೂಶಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ, ದಯವಿಟ್ಟು ಅಲ್ಲಿ ಇಲ್ಲಿ ಲಾಡ್ಜ್ನಲ್ಲಿ ಕ್ವಾಕ್ಸ್ ಇರ್ತಾರೆ, ಬೋರ್ಡ್ ಹಾಕ್ಕೊಂಡಿರ್ತಾರೆ, ಚೈನೀಸ್ ಮೆಡಿಸಿನ್ ಕೊಡ್ತೀನಿ, ಅದು ಕೊಡ್ತೀನಿ. ದಯವಿಟ್ಟು ಅವ್ರನ್ನೆಲ್ಲ ನಾವು ಕ್ವಾಕ್ಸ್ ಅಂತೀವಿ, ಅನ್ಕ್ವಾಲಿಫೈಡ್ ಡಾಕ್ಟರ್ಸ್. ನಿಮಗೇನಾದರೂ ಆ ರೀತಿಯ ಪ್ರಾಬ್ಲಮ್ ಇದ್ದರೆ
ಯೂರಾಲಜಿಸ್ಟ್, ಅದರೊಳಗಾಗಿ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ. ಕೆಲವರು ಅದರಲ್ಲೇ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಯಾಕಂದರೆ ಇದಕ್ಕೆ ಹಾರ್ಮೋನು ಇಂಪಾರ್ಟೆಂಟು, ನರ್ವ್ಸು ಇಂಪಾರ್ಟೆಂಟು, ಆ್ಯಂಡ್ ಶುಗರ್ ಕಂಟ್ರೋಲು ಇಂಪಾರ್ಟೆಂಟ್, ವ್ಯಾಸ್ಕ್ಯುಲರ್ ಪನಿ ಇವಿಷ್ಟು ಇರೋದ್ರಿಂದ ದಯವಿಟ್ಟು ನಿಮಗೆ ಅಂಥ ಅನುಮಾನ ಇರೋರಿಗೆ ಒಬ್ಬ ಆಂಡ್ರಾಲಜಿಸ್ಟ್ ಹತ್ರ ಹೋಗಿ ನೀವು ಪರೀಕ್ಷೆ ಮಾಡಿಸ್ಬೋದು. ಆಲ್ಕೋಹಾಲಿಕ್ಸು ಕೂಡ ಇದೇ ಪ್ರಶ್ನೆ ನಮ್ಮನ್ನು ಕೇಳ್ತಾರೆ. ನನ್ನ ಫಾರ್ಮಕಾಲಜಿ ಬುಕ್ನಲ್ಲಿ ತುಂಬ ಚೆನ್ನಾಗಿ ಬರೆದಿದೆ. ಆಲ್ಕೋಹಾಲ್ ತೊಗೊಂಡ್ರೆ ಇಟ್ ಇನ್ಕ್ರೀಸಸ್ ದ ಇಂಟ್ರೆಸ್ಟ್ ಬಟ್ ಟೇಕ್ಸ್ ಅವೇ ದಿ ಪರ್ಫಾರ್ಮೆನ್ಸ್. ತುಂಬ ಆಲ್ಕೋಹಾಲ್ 3 ಪೆಗ್ಗು 4 ಪೆಗ್ಗು ತೊಗೊಂಡಾಗೆ ಇಂಟ್ರೆಸ್ಟ್ ಬರುತ್ತೆ, ಆದರೆ ಅವ್ರು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇದು ಮೆಡಿಕಲ್ ಟರ್ಮ್ ನಾನು ಹೇಳ್ತಿರೋದು. ದಯವಿಟ್ಟು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದ್ರ ಬಗ್ಗೆ ತುಂಬ ವಿಚಾರಗಳಿರ್ತವೆ. ಆದರೆ ಭಾಳ ಕಾಮನ್ ಈಚೀಚೆಗೆ ಅಂದರೆ ಅದರೊಳಗಾಗಿ ತುಂಬ ಜನ ವಾಟ್ಸಪ್ನಲ್ಲಿ ಬರ್ತಕ್ಕಂಥ ಪೋರ್ನ ನೋಡ್ತಾರೆ, ತಪ್ಪು ಮಾಹಿತಿಗಳು ತಿಳ್ಕೊತಾರೆ. ಅದರಿಂದ ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಂದರೆ ನೀವು ತಪಾಸಣೆ ಮಾಡಿಸ್ಕೊಂಡು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕಡೆಯಿಂದ ಒಬ್ಬ ಆಂಡ್ರಾಲಜಿಸ್ಟ್ ಹತ್ರ ಹೋಗಿ ನೀವು ತಪಾಸಣೆ ಮಾಡಿಸ್ಕೊಳ್ಳಿ. ನಮಸ್ಕಾರ, ಡಾಕ್ಟರ್ ಅಂಜನಪ್ಪ.